ಬಾದ್ರುವ. ಸೊ ಈ ರೀತಿ ಇಲ್ಲಿ ಮುಂದ್ಗಡೆ ಈ ರೀತಿ 2 ಚೇರ. ಸೊ ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ನವಲ್ಗೋನ್ ವ್ಲಾಗ್ಸ್. ಸೊ ನಾವಂದ್ರು ಕಾರವಾರದಾಗ ಅದೇವಿ ಅಂತ ನಿಮ್ಗೆ ಗೊತ್ತೈತಿ. ಎಲ್ಲಿಗೆ ಅದೇವಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೇನಂತ. ರೂಮ್ ಟೂರ್ ಅಂತೂ ಮಾಡೇನಿ, ಇಷ್ಟ ಆಗೈತಿ ಅನ್ಕೋತಾನಿ. ಸೊ ರೂಮ್ ಟೂರ್ ಆದಮೇಲೆ ನಾವೇನು ಮಾಡಿದ್ವಿ ಅಂತ ತೋರಿಸ್ತೇನಂತ ನಿಮ್ಗೆ. ಹೌದಾ ಹೌದಾ ನೀರು ಮ್ಯಾಲೆ ಬಂದೈತನ್ರಿ? ಹಾಂ ಅದು ಹೈಟ್ ಐತಲ್ಲ, ಇಷ್ಟು ಇರಲಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಮೇಲ್ಗಡೆ ಇರಲಿಲ್ಲ ನೀರು. ಧ್ರುವ ನೋಡ್ರಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಾನ. ಧ್ರುವ ನೋಡ್ರಿ, ಹಾಯ್ ಮಾಡಿ ಧ್ರುವ. ನೀರು ಮ್ಯಾಲೆ ಬಂದೈತ್ರಿ ಮೇಡಮ್, ಇಷ್ಟು ಮ್ಯಾಲೆ ಇರಲ್ರಿ ಮೇಡಮ್. ಉಸುಕೊಂಟಿಲ್ಲ ಹೋದ್ರಾಗ ಮಸ್ತ್ ಅದಾವ. ತಡ್ರೆ ನೋಡೋಣ. ನಾವು ಫ್ರೆಶ್ ಅಪ್ ಆಗಿ ಬೀಚ್ ರೀಚ್ ಆದಾಗ ಆಲ್ಮೋಸ್ಟ್ 6:30 ಆಗೈತ್ರಿ. ಸನ್ಸೆಟ್ ಅಂದ್ರೂ ತಪ್ಪಿಸ್ಕೊಂಡ್ವಿ. ನೀವು ಈವ್ನಿಂಗ್ ಚೆಕ್ ಇನ್ ತಗೊಳ್ದಿದ್ರ ಬೆಟರ್. ನೀವು ಎಷ್ಟು ದೂರ ಅದೀರಿ ನೋಡ್ಕೊಂಡು 10 o'clock ಹಿಂಗೆ ಬಿಟ್ಬಿಡ್ರಿ. ಮಾರ್ನಿಂಗ್ ಚೆಕ್ ಇನ್ ತೊಗೊಂಡ್ರು ಭಾಳ ಲಾಭ ರೀ. ನಮ್ಗೆ ಸ್ವಲ್ಪ ಇವತ್ತು ಸರಿ ಕೆಲಸ ಇದ್ದು ಅಂತೇಳಿ ಈವ್ನಿಂಗ್ ಚೆಕ್ ಇನ್ ತೊಗೊಂಡಿದ್ವಿ. ಯೂಶ್ವಲಿ ಹಂಗೆ ಕೊಡಂಗಿಲ್ಲ. ಇನ್ನು ನೋಡ್ರಿ ಬೀಚ್ ಹೆಂಗೈತಿ ನೋಡಾಕತ್ತೀರಿ. ಇದು ಕಾರವಾರದೊಳಗಿಂದ ದೇವಬಾಗ್ ಬೀಚ್ ರೀ. ಭಾಳ ಮಸ್ತ್ ಐತಿ. ನಮ್ಗಂತೂ ಭಾಳ ಲೈಕ್ ಆಗ್ತೈತಿ. ಮಕ್ಕಳು ನೋಡ್ರಿ ಎಷ್ಟು ಎಂಜಾಯ್ ಮಾಡಾಕತ್ತಾರ. ಸಿಂಚುಳು ಅಂದ್ರೂ ನಮ್ಗೆ ಹಿಡಿಯೋಕೆ ಆಗ್ಬಲ್ದಾಗಿತ್ತು. ನಮ್ಮ ಧ್ರುವ ನೋಡ್ರಿ, ಇದು ಬರೀ ಅವಂಗ ಉಸುಕಾಟ ಮಣ್ಣಾಟ ಅಂದ್ರೆ ಭಾಳ ಸೇರ್ತೈತಿ. ಅವನ ಖುಷಿಗಂತೂ ಪಾರ್ ಇರಲಿಲ್ಲ. ಸೊ ಇನ್ನು ಟೀ ಟೈಮ್ ಆಗಿತ್ತು, ಹಿಂಗಾಗಿ ನಾವು ಟೀ ಕುಡಿಯೋಕಂತ ಬಂದ್ವಿ. ಚೇರ್ ಅರೇಂಜ್ಮೆಂಟ್ ನೋಡ್ರಿ, ಹಿಂಗೆ ಬೀಚ್ ವ್ಯೂ ಇರ್ತೈತಿ. ಸೊ ಏನೇನು ಇರ್ತೈತಿ ಅಂದ್ರೆ ಟೀ, ಕಾಫಿ, ಹಾರ್ಲಿಕ್ಸ್ ಈ ಥರ ಮತ್ತು ಬಿಸ್ಕಿಟ್ ಕೂಡ ಇರ್ತೈತಿ. ಶುಗರ್ಲೆಸ್ ಕೊಟ್ಟಿರ್ತಾರೆ, ನೀವು ಶುಗರ್ ಕ್ಯೂಬ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿರಿ ಹೆಂಗೈತಿ ವ್ಯವಸ್ಥೆ. ಈ ರೀತಿಯಾಗಿ ಬೀಚ್ ವ್ಯೂ ಒಳಗೆ ನಿಮಗೆ ಟೀ ಕುಡಿಯೋದು, ಕಾಫಿ ಕುಡಿಯೋ ಮಜಾನ ಬೇರೆ ಇರ್ತೈತಿ. ನಾನು ಶುಗರ್ ಕ್ಯೂಬ್ ಆ್ಯಕ್ಚುಲಿ ಅವ್ರು ಹಾಕಿರೋದಿಲ್ಲ, ನಂಗೆ ಸ್ವಲ್ಪ ಜಾಸ್ತಿ ಬೇಕಂತ 2 ಹಾಕ್ಕೊಂಡೆ. ನಾನೇನು ಮಾಡಿದೆ ಅಂತಂದ್ರೆ ಕಾಫಿ ಕುಡಿನ ಅಂದ್ಕೊಂಡೆ. ಮೊದಲು ಕಾಫಿ ಕುಡಿನ ಅಂದ್ಕೊಂಡೇನ್ರಿ ಈಗ, ಯಾಕಂತಂದ್ರೆ ಮಸ್ತ್ ಇರ್ತೈತಿ. ಆಮೇಲೆ ಟೀ ಕುಡಿದ್ರೆ ಆಯ್ತು ಅಂಥೇಳಿ. ಇನ್ನು ಸ್ನ್ಯಾಕ್ಸ್ ಅಂತಂದ್ರೆ ಸೂಪ್ ಐತ್ರಿ. ಇವತ್ತು ಕಾರ್ನ್ ಸೂಪ್ ಮಾಡ್ಯಾರ, ಟೊಮೆಟೊ ಸೂಪ್, ಹಿಂಗೆ ವೆರೈಟಿ ಸೂಪ್ ಇರ್ತೈತಿ. ಬಿಸಿ ಬಿಸಿ ರೀ, ಭಾರಿ ಟೇಸ್ಟ್ ಇರ್ತೈತಿ. ಇನ್ನು ಉಳಿದಿನ ಸೆಕ್ಷನ್ ಒಳಗೆ ವೆಜ್ ನಾನ್ ವೆಜ್ ಎರಡೂ ಇರ್ತೈತೆ ರೀ. ಪಕೋಡ ಮಾಡಿರ್ತಾರೆ, ಬಜ್ಜಿ ಮಾಡಿರ್ತಾರೆ, ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿ ಈ ಥರ ವೆರೈಟಿ ಇರ್ತೈತಿ. ನಾನ್ ವೆಜ್ ಸೆಕ್ಷನ್ ಒಳಗೂ ಬೇರೆ ಬೇರೆ ಅಂತ ವೆರೈಟಿ ಇರ್ತೈತಿ. ಸೊ ಕಾಫಿ ನೋಡ್ರಿ ಎಷ್ಟು ಮಸ್ತ್ ಐತಿ. ಕಾಫಿ ಕುಡಿದ ತಕ್ಷಣ ಹೇಳ್ಬೇಕು ಹೆಂಗೈತಂತ. ಎಲ್ಲರಿಗೂ ಲೈಕ್ ಆಕೈತ್ರಿ ಕಾಫಿ. ಮತ್ತು ಸಲಾಡ್ ಕೂಡ ಇಟ್ಟಿರ್ತಾರೆ ರೀ. ಸಲಾಡ್ ಅಂತೂ ಸ್ನ್ಯಾಕ್ಸ್ ಜೊತೆನೇ ಇರ್ತೈತಿ. ಇನ್ನು ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಯ್ತು ನೋಡ್ರಿ. ಇಲ್ಲೇನು ಮ್ಯೂಸಿಕ್ ಅದು ಏನೂ ಇರೋದಿಲ್ಲ ರೀ. ವೇವ್ಸದ ಸೌಂಡನ್ನು ಮ್ಯೂಸಿಕ್ ಇಲ್ಲಿ. ನಾವು ಏನು ಆರಾಮಾಗಿ ಅದನ್ನು ಏನಂದ್ರೆ ಎಂಜಾಯ್ ಮಾಡ್ಬೋದು. ಅಷ್ಟೊತ್ತಿಗೆ ನೋಡಿರಿ ನಮ್ಮ ಧ್ರುವ ಉಸುಕ್ನಾಗ ಆಟ ಆಡಿ ಡ್ರೆಸ್ ಎಲ್ಲ ಹೊಲಸು ಮಾಡ್ಕೊಂಡು ಬಂದುಬಿಟ್ಟಿದ್ದ. ಹೀಗಾಗಿ ಅವ್ನಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರೋಣ ಅಂತ ವಾಪಸ್ ಹೋದ್ವಿ. ಹೋಗಿ ಬರುವಷ್ಟೊತ್ತಿಗೆ ಅಂತಂದ್ರೆ ಊಟ ಟೈಮ್ ಆಗೈತಿ. ಇನ್ನು ಊಟದ ವ್ಯವಸ್ಥೆ ಹೆಂಗೈತಿ ಏನಂತ ಡಿಟೇಲ್ ಆಗಿ ಹೇಳ್ತೇನೆ ಬರ್ರಿ. ಸೊ ಇವತ್ತು ಆಲ್ರೆಡಿ ಹೇಳ್ದಂಗೆ ನಾನು ಕಾರವಾರ ಜಂಗಲ್ ರೆಸಾರ್ಟ್ ಅಂತ ಹೇಳಿ ನಾವು 2-3 ಸರಿನೂ ಮೆನ್ಷನ್ ಮಾಡಿದ್ದೇನೆ ಇದನ್ನು. ಇವತ್ತು ಸಮ್ಮರ್ ಹಾಲಿಡೇಸ್ ಆ್ಯಕ್ಚುಲಿ ಮುಗಿಯೋಕ್ಕೆ ಬಂದೈತೆ ನನ್ನ ಮಗಂದ, ಮತ್ತು ಮೇಗೆ ಸ್ಟಾರ್ಟ್ ಆಗ್ತೈತಿ.
ಸೊ ಹೀಗಾಗಿ ಒಂದೆರಡು ದಿನ ಬಂದು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿ ಬಂದಿದ್ದೇವೆ. ನಿನ್ನೆ ತಾನೇ ಧ್ರುವನ್ ಬರ್ಡೇನೂ ಆಗೈತಿ. ಹೀಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಆಲ್ರೆಡಿ ಸ್ನ್ಯಾಕ್ಸ್ ತೋರಿಸಿದ್ದೀನಿ ರೀ. ಅಂದ್ರೆ ನಾವು ಬರೋದನ್ನು ಈವ್ನಿಂಗ್ ಚೆಕ್-ಇನ್ ಆಗಿದ್ವಿ. ಹೀಗಾಗಿ ಸ್ನ್ಯಾಕ್ಸ್ ಅಷ್ಟು ಇತ್ತು. ಇನ್ನು ಡಿನ್ನರ್ ಏನೈತಂತ ನೋಡೋಣ ಬರ್ರಿ. ಹಾಂ, ಸೊ ನೋಡಿರಿ, ಸಲಾಡ್ ಈ ರೀತಿಯಾಗಿ ಈವ್ನಿಂಗೇ ಇಟ್ಬಿಟ್ಟಿರ್ತಾರೆ, ಸ್ನ್ಯಾಕ್ಸ್ ಜೊತೆಗೇ ಇರ್ತೈತಿ ಇದು. ನೆಕ್ಸ್ಟ್ ಫುಲ್ಕ ಅಲ್ರಿ? ಹಾಂ, ಫುಲ್ಕ ಇದು ಗೀ ಫುಲ್ಕ ಜೊತೆನೇ ಮಾಡಿರ್ತೀರಿ. ಓಕೆ. ಮತ್ತು ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸೆಕ್ಷನ್ ಇರ್ತೈತಿ. ನಿಮಗೆ ಯಾವ್ದು ಥರ ನಿಮ್ಗೆ ಇಷ್ಟ ಆಗ್ತೈತಿ ಆ ಥರ ಇರ್ತೈತಿ. ಇವತ್ತೇನು ಸ್ಪೆಷಲ್ ಐತ್ರಿ? ಪನ್ನೀರ್ ಮಸಾಲ. ಅವರು ಒಂದು ಸ್ವಲ್ಪ ಓಕೆ. ಇದು ಬೀಟ್ರೂಟ್ ಪಲ್ಯ ಮತ್ತು ರೈಸ್ ವೆರೈಟಿ ಲೆಮನ್ ರೈಸ್. ಓಕೆ, ನೀವೇನು ಸರ್ವ್ ಮಾಡ್ಕೋಬಹುದು, ಅವರು ಕೂಡ ಸರ್ವ್ ಮಾಡ್ತಾರೆ ನಿಮ್ಗೆ. ನೆಕ್ಸ್ಟ್ ಹಾಂ, ಇದು ವೈಟ್ ರೈಸಾ? ಇದು ಸ್ಟೀಮ್ಡ್ ರೈಸ್ ಅಂತಿರಲ್ಲ ಆ ಥರ, ಅದು ಬೇರೆ ರೈಸ್ ಇರ್ತದೆ, ಅದು ಬೇರೆ ಇರ್ತದಲ್ಲ. ಓಕೆ, ಇದು ದಾಲ್ ಆ್ಯಂಡ್ ರಸಮ್ ಎರಡೂ ಇದೆ. ಓಕೆ, ದಾಲ್ ಕೂಡ ಇದೆ, ರಸಮ್ ಕೂಡ ಇದೆ. ಯಾವಾಗಲೂ ಈ ರೀತಿ ಇದ್ದೇ ಇರ್ತೈತೆ ರೀ. ನಾವಂತೂ ಪ್ರತಿ ಸಾರಿ ಬಂದಾಗಲೂ ಹಿಂಗೆ ಇರ್ತೈತಿ. ಏನು ಮೊಸರು, ಸೊ ಪಾಪಡ್, ಸ್ವೀಟ್, ಕಸ್ಟರ್ಡ್, ಬನಾನಾ ಐತಿ ಅಷ್ಟು. ಹಾಂ, ಓಕೆ. ಆ್ಯಕ್ಚುಲಿ ನಾವು ಸೊ ನಾವು ಯಾವಾಗಲೂ ಮಿಕ್ಸ್ಡ್ ಫ್ರೂಟ್ಸ್ ಮಾಡಿರ್ತೀವಿ. ಅವ್ರು ಇವತ್ತು ಬನಾನಾ ವೆರೈಟಿ ಮಾಡಿದಾರೆ. ಇವರು ಸ್ವೀಟ್ಸ್ ಅಂತೂ ಸ್ಪೆಷಲಿ ಹೇಳ್ತಾನೆ. ನಾವು ಎಷ್ಟು ಸಾರಿ ನೆನೆಸಿರ್ತೀವಿ ಅಂದ್ರೆ ನಮ್ಮ ನೇಬರ್ಸಿಗೆಲ್ಲ ನಿಜವಾಗ್ಲೂ ಭಾಳ ಸಾರಿ ಹೇಳಿದ್ದೀವಿ ರೀ. ನಾವು ಯಾವ್ದು ಸ್ವೀಟ್ ತಿಂದರೂ ಕೂಡ ನೆನೆಸ್ತಾನೆ ಇರ್ತೀವಿ, ಆ ಥರ ಮಾಡಿರ್ತಾರೆ. ಇದು ಕೂಡ ಆಲ್ರೆಡಿ ನಾವು ಟೇಸ್ಟ್ ನೋಡಿದ್ದೀವಿ, ಈಗ ಭಾಳ ಚಲೋ ಆಗೈತಿ. ಮತ್ತು ನೀವು ಮಾಡೋ ಮೆಥಡ್ ಹೆಂಗಿರ್ತೈತಿ ಅಂದ್ರೆ ನಿಮ್ಗೆ ಏನು ಬೇರೆ ತರ ಟ್ರೈನಿಂಗ್ ಇರ್ತೈತೋ ಹೆಂಗಿರ್ತೈತೋ? ಹೌದು ಮೇಡಮ್, ಟ್ರೈನಿಂಗ್ ಬೇರೆ ತರ ಇರ್ತೈತೆ. ಎಲ್ಲರಿಗೂ ಕೊಟ್ಟಿರ್ತಾರ ಅಥವಾ ನಿಮ್ದು ಕಿಚನ್ ಸ್ಟಾಫ್ ಬೇರೆ ಇರ್ತೈತೆ? ಓಕೆ, ನಿಮ್ಗೆ ಟ್ರೈನಿಂಗ್ ಅಂದ್ರೆ ಅವರು ಜಾಯಿನ್ ಆದ ತಕ್ಷಣ ಕೊಡ್ತಾರ ಅಥವಾ ಕೊಡ್ತಾನೆ ಇರ್ತಾರೋ? ಕೊಡ್ತಾನೆ ಇರ್ತಾರೆ. ಪ್ರತಿಯೊಂದು ಮೆಥಡ್ ಅದೇ ಫಾಲೋ ಮಾಡ್ಬೇಕು ನೀವು. IHM ಕಳಿಸ್ತಾರೆ. ಅಲ್ಲಿ ನಿಮಗೆ IHM ಅಂದ್ರೆ ಬೆಂಗಳೂರಿಗೆ ಕಳಿಸ್ತಾರೆ. ಓಕೆ, ಅಲ್ಲಿ ಅದೇ ಅಂದ್ರೆ ಗೌರ್ಮೆಂಟ್ ಅಪಾಯಿಂಟೆಡ್ ಅಥವಾ ನಾರ್ಮಲ್ ಆಗಿ ಯಾರಾದರೂ ಜಾಯಿನ್ ಆದರೂ ಅದೇ ರೀತಿನೇ ಕೊಡ್ತಾರೆ? ಗೌರ್ಮೆಂಟ್ ಅಪಾಯಿಂಟೆಡ್. ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅದೇ ರೆಸಿಪಿ ನೀವು ಫಾಲೋ ಮಾಡಬೇಕು. ಸೊ ಹೀಗಾಗಿ ಭಾಳ ಸ್ಪೆಷಲ್ ಇರ್ತೈತಿ. ಪ್ರತಿಯೊಂದು ಡಿಶಸ್ಸು ನೀವು ಟೇಸ್ಟ್ ನೋಡಿದರೆ ಈ ರಸಮ್ ಅಂದರೆ ಹಿಂಗೆ ಇರಬೇಕಪ್ಪ, ಕಸ್ಟರ್ಡ್ ಫ್ರೂಟ್ ಸಲಾಡ್ ಅಂದರೆ ಹಿಂಗೆ ಇರಬೇಕಪ್ಪ ಅನ್ನುವಂಥ ಒಂದು ನಿಮ್ಮ ಮೈಂಡ್ಸೆಟ್ ಅನಿಸ್ತೈತಿ. ನಾನು ಕೂಡ ಯಾವುದಾದ್ರೂ ಖೀರ್ ಅದು ಮಾಡಿದೆ ಅಂದರೆ ಇದು ಕಾರವಾರದಾಗ ರೆಸಾರ್ಟ್ ಒಳಗಿತ್ತಲ್ಲ ಆ ಥರ ಆಗಲಿಲ್ಲ ನೋಡ್ರಿ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೋ ಸಾರಿ. ಮತ್ತು ಜಾಮೂನ್ ಸ್ಪೆಷಲಿ ನೀವು ಮಾಡ್ದಂಗಂತೂ ನಂಗೆ ಮಾಡೋಕ್ಕೆ ಬಂದಿಲ್ಲ ರೀ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ನೀವು ಅಡ್ವರ್ಟೈಸ್ಮೆಂಟಲ್ಲಿ ಯಾವ ಥರ ನೋಡ್ತೀರಿ ಅದೇ ಥರ ಜಾಮೂನ್ ಇರ್ತೈತಿ. ಸೊ ಇನ್ನು ನಾನ್ ವೆಜ್ ವೆರೈಟಿ ಅಂತಂದರೆ ಇವತ್ತು ಎಗ್ ಕರಿ ಮತ್ತು ಫಿಶ್ ಫ್ರೈ ಇದೆ. ಸ್ಪೆಷಲಿ ನೈಟ್ ಯಾವಾಗಲೂ ನೀವು ಫಿಶದ್ದು ಮಾಡೋದು ಜಾಸ್ತಿ. ಇದು ಯಾವ ಫಿಶ್ ಇದೆ? ಬಟರ್ ಫಿಶ್. ಹಾಂ, ಅಂದರೆ ಇದ್ರದ್ದು ಸ್ಪೆಷಾಲಿಟಿ ಏನಿರ್ತೈತಿ ನಾರ್ಮಲ್ ಫಿಶ್ಗಿಂತನೂ? ಈಗ ನೋಡಿರಿ, ನಮ್ಮ ಕಡೆ ಜಾಸ್ತಿ ನಾವು ಬಂಗಡದ್ದು ಅಷ್ಟೇ ಗೊತ್ತು ಟೇಸ್ಟ್. ಈ ಕಡೆ ತಿಂತಾರಲ್ಲ ಗೊತ್ತಿಲ್ಲ, ಬಂಗಡ ಕಡಿಮೆ ಅಂತ ಕೇಳಿದ್ನಿ ನಾನು. ನಿಮ್ಗಂತೂ ಬೇರೆ ವೆರೈಟಿ ಎಲ್ಲ ಸಿಗುತ್ತಲ್ಲ, ನಮ್ಮ ಕಡೆ ಸಿಗೋದಿಲ್ಲ ರೀ ಅದೆಲ್ಲ. ಸೊ ನೀವು ಈ ಫಿಶದ್ದು ಸ್ಪೆಷಾಲಿಟಿ ಏನಿರ್ತೈತಿ ಅಂದ್ರೆ ಟೇಸ್ಟ್ ಒಳಗೆ ಚೇಂಜಸ್ ಇರ್ತದೆ, ಬಹಳ ಚೇಂಜಸ್ ಇರ್ತದೆ. ಓಕೆ, ಬಟರ್ ಫಿಶ್ ಅಂತ, ಅದಕ್ಕೆ ಬಟರ್ ಸ್ಮೂತ್ ಇರುತ್ತೆ, ಟೇಸ್ಟಿ ಇರುತ್ತೆ. ಓಕೆ, ಮತ್ತೆ ಇದನ್ನ ಇಲ್ಲೇ ತಂದಿದ್ದು ಇನ್ನ ಸೀ ಫಿಶ್ ಮೇಡಂ? ಓಕೆ, ನಿಮ್ಗೆ ಇಲ್ಲೇ ಸಿಗ್ತದೆ ಅಲ್ಲ? ಹೌದು ಹೌದು. ಓಕೆ, ಮತ್ತೆ ಎಗ್ ಕರಿ ಐತಿ. ಇದು ಈವ್ನಿಂಗಲ್ಲಿ ಆಲ್ಮೋಸ್ಟ್ ನಾನ್ ವೆಜ್ ವೆರೈಟಿ ಅಂದರೆ ಎಗ್ಗು ಮತ್ತು ಫಿಶ್ ಜಾಸ್ತಿ ನಾವು ನೋಡಿದ್ದು. ಫಿಶ್ ಕರಿ ಅಥವಾ ಫಿಶ್ ಫ್ರೈಯು, ಎಗ್ ಕರಿ ಈ ಥರ ಇರ್ತೈತಿ. ಮತ್ತು ಮಧ್ಯಾಹ್ನದಂತೂ ನಾನು ನಾಳೆ ಮಧ್ಯಾಹ್ನನೇ ತೋರಿಸೋದು. ಅವಾಗಂತೂ ಇದಕ್ಕಿಂತ ವೆರೈಟಿ ಇರ್ತೈತಿ ನನಗೆ ಗೊತ್ತಿರೋ ಪ್ರಕಾರ, ಇಲ್ಲಿ ತನಕ ನಾನು ಬಂದಿರೋ ಪ್ರಕಾರ. ಸೊ ಟೇಸ್ಟ್ ಎಲ್ಲನೂ ಸಖತ್ತಾಗಿರ್ತೈತೆ ರೀ. ಮತ್ತು ಇಲ್ಲೇ ಇನ್ನೊಂದು ಸ್ಪೆಷಲ್ ವೆರೈಟಿ ಅಂದರೆ ಕ್ರ್ಯಾಬದ್ದು ಸ್ಪೆಷಲ್ ಮಾಡೋದು ಗೊತ್ತಿತ್ತು ನಮಗೆ. ಅದಕ್ಕೆ ಅಂದರೆ ಅದ್ರ ಹೆಸರು ಏನು ಹೇಳ್ತೀರಿ ನೀವು? ಕ್ರ್ಯಾಬದ್ದು ನಮ್ಗೆ ಕ್ರ್ಯಾಬ್ ಮಸಾಲ. ಓಕೆ, ಅದು ಕ್ರ್ಯಾಬ್ ಇಲ್ಲೇ ಹಿಡ್ಕೊಂಡೇ ಮಾಡೋದು ಫ್ರೆಶ್ ಅಥವಾ ಬೇರೆ ಕಡೆಯಿಂದ ತರಿಸಿರ್ತೀರಿ? ಮಾರ್ಕೆಟಿಂದ ತರ್ತೀರಿ. ಓಕೆ, ಅದು ಸ್ವಲ್ಪ ಮುಂಚೆ ಆರ್ಡ್ರ್ ಕೊಡ್ಬೇಕಷ್ಟೇ ಅದಕ್ಕೆ. ಸ್ವಲ್ಪ ಮುಂಚೆ ಆರ್ಡ್ರ್ ಕೊಡ್ಬೇಕ್ರಿ ಅದಕ್ಕೆ. ನಿಜವಾಗ್ಲೂ ಚೆನ್ನಾಗಿರ್ತೈತೆ. ಸೊ ನಾವು ಈಗ ಅರ್ಧ ಆಲ್ರೆಡಿ ಟೇಸ್ಟ್ ಆಗೈತೆ, ಟೇಸ್ಟ್ ನೋಡಿದ್ದೇವೆ ನಾವೀಗ. ಈ ರೀತಿಯಾಗಿರ್ತೈತೆ ರೀ ಇಲ್ಲೇ. ಮತ್ತು ಅನ್ಲಿಮಿಟೆಡ್ ಆಗಿರ್ತೈತಿ. ಅವರು ಯಾವುದೇ ಇದನ್ನೂ ಇಲ್ಲ, ಕಂಡೀಷನ್ಸು ಇಲ್ಲ, ಅವ್ರು ಅಪ್ಲೈನೂ ಮಾಡೋದಿಲ್ಲ. ಭಾಳ ಚೆನ್ನಾಗಿರ್ತೈತಿ. ಒಂದು ಸಾರಿ ಇಲ್ಲೇ ಬಂದು ಹೋಗ್ರಿ. ಓಕೆ, ಥ್ಯಾಂಕ್ ಯು.
ಸೊ ಎಲ್ಲನೂ ಕಂಪ್ಲೀಟಾಗಿ ಕೇಳಿದ್ರಿ ನೀವು, ಹೆಂಗೆ ಅನ್ನಿಸ್ತು ಅವ್ರು ಹೇಳಿದ್ದು ನನ್ನ ಕಮೆಂಟ್ ಮಾಡಿರಿ. ಊಟದ ಮಾತ್ರ ಇಲ್ಲಿ ತೆಗೆದಿಡೋಂಗಿಲ್ಲ ರೀ, ಯಾಕಂತಂದ್ರೆ ಇಲ್ಲಿ ಅವ್ರ ಹೈಜಿನಿಟಿನೂ ಹಂಗೆ ಮೇಂಟೈನ್ ಮಾಡಿದ್ದಾರೆ, ಕ್ವಾಲಿಟಿನೂ ಹಂಗೆ ಮೇಂಟೈನ್ ಮಾಡ್ಯಾರ, ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಮತ್ತು ಇನ್ನೊಂದು ಶಾಕಿಂಗ್ ನ್ಯೂಸ್ ಗೊತ್ತ್ರಿ ನಿಮಗೆ, ಇದು ಗೌರ್ಮೆಂಟದ್ದು. ಸೊ ಗೌರ್ಮೆಂಟ್ ಅಪಾಯಿಂಟೆಡ್ ಶೆಫ್ಗಳು ಇರ್ತಾರಲ್ಲೇ, ಅವ್ರಿಗೆ ಒಂದೊಂದು ರೆಸಿಪಿ ಬಗ್ಗೆ ಟ್ರೈನಿಂಗ್ ಆಗಿರ್ತೈತಂದ್ರಿ. ಹೀಗಾಗಿ ಅಷ್ಟು ಟೇಸ್ಟಿಯಾಗಿ ಹೆಲ್ದಿಯಾಗಿ ಆ ಫುಡ್ ಇರ್ತೈತಿ. ಮತ್ತು ನಾನ್ ವೆಜ್ ತಿನ್ನೋರ್ಗಂತೂ ಬಿಡ್ರಿ ಭಾಳ ಟೇಸ್ಟಿಯಾಗಿರ್ತೈತಿ. ಸ್ಪೆಷಲಿ ಸೀ ಫುಡ್ ನಾನು ಆಲ್ರೆಡಿ ಹೇಳಿದೆ, ಇವ್ರು ಕೊಡೋ ಕ್ವಾಂಟಿಟಿಗೆ ಕ್ವಾಲಿಟಿಗೆ ನಾವು ಇದನ್ನು ಗೋವಾದಾಗ ಅದು ಕೇಳಿದ್ವಿ ಅಂತಂದ್ರೆ ಆಲ್ಮೋಸ್ಟ್ ನಿಮ್ಮ ಡಬಲ್ ಖರ್ಚು ಆಗ್ತೈತೆ ರೀ. ನೀವು ರೂಮಿಗೆ ಎಷ್ಟು ಕೊಡಕತ್ತಿರಲ್ಲ ಅಷ್ಟು ಡಬಲ್ ಹೋಗ್ತೈತೆ ರೀ, ಅಷ್ಟು ಚಲೋ ಇರ್ತೈತಿ ಇಲ್ಲೆಲ್ಲ ಕ್ವಾಲಿಟಿ. ಹೀಗಾಗಿ ಮಕ್ಕಳು ಹಾಲಕ್ಕಾಗೋದಿಲ್ಲ ರೀ, ಎಲ್ಲ ಒಂದೇ ಕಡೆ ಸಿಗ್ತೈತಿ. ಇಲ್ಲೇ ಶಾಪಿಂಗ್ ಸೆಂಟರ್ಸ್ ಇಲ್ಲರಿ ನಿಯರ್ ಒಳಗೆ. ನಿಮ್ಗೆ ಇದು ಕೂಡ ಪ್ಲಸ್ ಪಾಯಿಂಟ್. ಗೋವಾದಾಗ ಹೋದ್ರೆ ಅಲ್ಲೇ ಅರ್ಧ ರೊಕ್ಕ ಖರ್ಚಾಗ್ತೈತಿ. ಇಲ್ಲೇ ನೀವು ಆರಾಮಾಗಿ ಪೀಸ್ಫುಲ್ಲಾಗಿ ಸಮುದ್ರ ಎದುರುಗಡೆ ಕುತ್ಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಇದೊಂದು ಕ್ವಾಲಿಟಿ ಟೈಮ್ ಅಂತ ಅನ್ಕೋತೀನಿ ರೀ ನಾನಂತರೂ. ಗದ್ದಲ ಇರೋದಿಲ್ಲ ರೀ ಮೇನ್. ಒಂದು ಭಾಳ ಅಂದರೆ 20ರಿಂದ 25 ಜನ ಇದ್ದೇ ಮ್ಯಾಕ್ಸಿಮಮ್ ನಾವು ನೋಡಿದಾಗ. ಇದು ಸೀಸನ್ ವೈಸ್ ಇರ್ತೈತಿ, ಆಫ್ ಸೀಸನ್ ಆನ್ ಸೀಸನ್ನ ನೋಡ್ಕೋಬೇಕು. ನಾವು ಯೂಶ್ವಲಿ ಆಫ್ ಸೀಸನ್ನೇ ಹೋಗೇವಿ ಇಲ್ಲಿ ತನಕನೂ. ಇನ್ನು ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕು, ರೂಮಿಗೆ ಹೋಗೋಣ ಅಂತ ಅಂದ್ಕೊಂಡು ವಾಪಸ್ ಬಂದ್ವಿ. ಬಟ್ ನೋಡ್ರಿ ನಮ್ಮ ಧ್ರುವ ಏನು ಮಾಡ್ದ ಅಂತ ಹೇಳ್ತೇನೆ ನಿಮ್ಗೆ. ಸಿಂಚು ಜಲ್ದಿ ಮತ್ತೆ ಏನಮ್ಮ ಬೆಳಿಗ್ಗೆ ಹಾಂ ತೆಗಿ ನೋಡ್ರಿ. ಭುವಿ ಡ್ರೆಸ್ ಚೇಂಜ, ಧ್ರುವ ಆಲ್ಸೋ ಡ್ರೆಸ್ ಚೇಂಜ. ಧ್ರುವ ಸರ್ಚಿಂಗ್ ಫಾರ್ ಸಮಥಿಂಗ್ ಸ್ನ್ಯಾಕ್ಸ್. ಧ್ರುವ ಎಲ್ಲ ಬಿಟ್ಟ ಮಕ್ಕೋ ನಡಿ. ಇನ್ನ ಏನು ಒಂದ ಕೊಡಲ್ಲ, ಅದು ಬೆಳಿಗ್ಗೆನೇ ಇನ್ನ ಬಂದ ಬಿಡ್ತಾರೆ ಅವ್ರ ಅಂಕಲ್. ಜಸ್ಟ್ ಫ್ರೆಶ್ ಅಪ್ ಆದ್ವಿ. 11 o'clock ಆಗೈತೆ ಹೆಚ್ಚು ಕಡಿಮೆ ನಾವು ಬಂದಾಗ. ನೋಡಿದ್ರಲ್ಲ ಎಲ್ಲ ಊಟದ ವ್ಯವಸ್ಥೆ ಅದು ಹೆಂಗಿತ್ತು ಮತ್ತು ಏನಂತ ಭಾಳ ಐತ್ರಿ. ಈ ಸಾರಿ ಸ್ವಲ್ಪ ಗಾಳಿ ಇರ್ತಿತ್ತು, ಈ ಸಾರಿ ಯಾಕೋ ಹಂಗೆ ಅನಿಸ್ವಲ್ದು, ನಮ್ಗೆ ಶೆಕಿ ಅನ್ಸಾಗತ್ತೆ. ಸೊ ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಮಾಡ್ತೇನಂತ. ಮತ್ತು ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ ನಂಗೆ. ಸೊ ನಮ್ಮ ಧ್ರುವ ಬಾಯ್ ಹೇಳ. ಬಾಯ್ ಶೇರ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಒಳಗೆ ಮತ್ತೆ ಭೇಟಿ ಆಗೋಣ ಅಂತ. ಹಾಂ ಚಿಚ್ಚ ಥ್ಯಾಂಕ್ ಯು. ಸೊ ನೋಡ್ರಿ ನಮ್ಮ ಧ್ರುವ ಅಂತೂ ಫುಲ್ ಎನರ್ಜೆಟಿಕ್ ಅದಾನ. ನಾವು ಅಲ್ಲೇ ಕುಂದಿರ್ತೀವಿ ಅಂದ್ರೆ ಕುಂದಿರ್ಸ್ಕೊಳ್ಳಿಲ್ಲ, ಕರ್ಕೊಂಡು ಬಂದ. ಇನ್ನೇನು ಮಲ್ಕೊಂಡ್ಬಿಡೋನು, ಬೆಳಗ್ಗೆ ಜಲ್ದಿ ಹೇಳೋನು ಅಂದ್ಕೊಂಡೆ ಬಾಯ್ ಹೇಳಿ ನಿಮ್ಗೆ ನಾ ಲಾಗ್ ಮುಗಿಸೋನು ಅಂದ್ಕೊಂಡ್ರೆ. ಬಟ್ ನಮ್ಮ ಧ್ರುವ ಉಲ್ಟಾ ಹೊಡೆದ್ಬಿಟ್ರಿ. ನಮ್ಮ ಧ್ರುವ ಒಮ್ಮಿಂದೊಮ್ಮೆ ಹೊಟ್ಟೆ ಇಶ್ಯೂ ಆಗೈತೆ ಅಂತ ನಿಂತು ಬಿಟ್ಟ. ಅಲ್ಲೇ ರೂಮ್ ಸರ್ವಿಸ್ ಐತ್ರಿ, ಅದ್ರ ಸಲುವಾಗಿ ನಾವೇನಂದ್ವಿ ರೂಮಿಗೆ ತಂದು ಕೊಡ್ರಿ ಅಂತಂದ್ವಿ. ಬಟ್ ಅವ್ರು ಏನಂದ್ರೆ ಇಲ್ಲೇ ಬರೀ ಸರ್ ಇನ್ನೂ ವೆರೈಟಿ ಎಲ್ಲ ಇಲ್ಲೇ ಅದಾವು ತಿಂತ ನಮ್ಗೆ ಏನು ಬೇಕದನ್ನ ಅಂತಂದ್ರೆ ಹೊಟ್ಟೆ ಹೆಚ್ಚು ಆಗೈತೆ ಹಂಗೆ. ಧ್ರುವ ಮಮ್ಮ ಮಾಡಲಿಲ್ಲ ನೀ ಅಲ್ಲೇ ಊಟ ಅಂತ ಮಾಡಿರ್ಲಿಲ್ಲ ರೀ ಧ್ರುವ. ಅದನ್ನೊಂದು ಸ್ವಲ್ಪ ಇದನ್ನೊಂದು ಸ್ವಲ್ಪ ತಿಂದ್ಬಿಟ್ಟ. ನಾವು ಅದನ್ನೇ ಆಯ್ತು ಬಿಡ ಹಂಗಾರೆ ಅಂದ್ಕೊಂಡು ಬಂದ್ವಿ. ಹಣ್ಣು ತಿಂದ, ಬಜಿ ತಿಂದ, ಕಾರ್ನ್ ಸೂಪ್ ಕುಡ್ದ. ನಾವು ಹಂಗೆ ಅಂದ್ಕೊಂಡ್ವಿ, ಬಟ್ ಅವ್ಗೆ ಹೊಟ್ಟೆ ಇಶ್ಯೂ ಆಗಿತ್ತು ರೀ. ಮತ್ತು ವಾಪಸ್ ಹೋದ್ವಿ. ಅಲ್ಲೇ ಕುಷ್ಕಾ ರೈಸ್ ಅಂದರೆ ಲೆಮನ್ ರೈಸ್ ಇತ್ತಲ್ರಿ, ಅದನ್ನೇ ಕುಷ್ಕಾ ರೈಸ್ ಅಂತ ಹೇಳಿದ್ವಿ. ಸುಮ್ಮನೆ ತಿಂದಾರಿ ಲೆಮನ್ ರೈಸ್. ಅವು ತಿನ್ನುವಾಗೆ ನಾನು ವಿಡಿಯೋ ಮಾಡಲಿಲ್ಲ. ಬಟ್ ನನ್ನ ಮಗನ ಕಡೆ ಫೋನ್ ಇತ್ತು, ಆಮೇಲೆ ಏನೇನೋ ವಿಡಿಯೋ ಮಾಡಿದ. ನಾ ಬರುವಾಗ ನೋಡ್ರಿ ಇದು ಓನ್ಲಿ ಒಲಂಪಿಕ್ ಮಿಕ್ಸ್ಚರ್. ಇದನ್ನು ನಾನು ಹೇಳಿದ್ದೆ, ಇದನ್ನು ತರಿಸಿದ್ದೆ ನಾನು ಮನೆಯೊಳಗೆ. ಇಷ್ಟು ಮಸ್ತ್ ಐತೆ ರೀ. ಏನು ಬ್ರ್ಯಾಂಡ್ ತರಿಸಿರ್ತಾರ್ರಿಪ್ಪ ಅವ್ರು, ಪ್ರತಿಯೊಂದು ಬ್ರ್ಯಾಂಡು ಹಂಗೆ ಇರ್ತಾವೆ. ನನಗರ ಭಾಳ ಇಷ್ಟ ಆತ. ನಮ್ಮ ಭುವಿ ನೋಡ್ರಲ್ಲ ಹೆಂಗೆ ಎಕ್ಸ್ಪ್ರೆಷನ್ ಕೊಡತ್ತಾನ. ಊಟ ಮಾಡ್ಕೊಂಡು ಬಂದ್ವಿ ನೋಡ್ರಿ ನಾವೀಗ. ಧ್ರುವ ಮಮ್ಮ ಮಾಡಿದೆ. ಏನು ಮಮ್ಮ ಮಾಡಿದೆ? ಕರ್ಡ್ ರೈಸಾ ಎಲ್ಲೋ ರೈಸಾ? ಎಲ್ಲೋ ರೈಸ್ ಅಂದರೆ ಏನದು? ನಾನು ಧ್ರುವ ಊಟ ಮಾಡ್ಸಕ್ಕೆ ಹೋಗಿ ನಾವು ಊಟ ಮಾಡಿದ್ವಿ ರೀ ಮತ್ತೊಂದು ಸರಿ. ಸೊ ಧ್ರುವ ಚಲೋ ಇತ್ತಾ? ಸೊ ಹಿಂಗಿತ್ತು ನೋಡ್ರಿ ಇವತ್ತಿನ ಲಾಗ್. ಇಷ್ಟ ಅದ ಲೈಕ್ ಶೇರ್ ಫಾಲೋ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಭೇಟಿ ಆಗೋಣ ಅಂತ. ನೆಕ್ಸ್ಟ್ ಲಾಗ್ ಒಳಗೆ ಮಾರ್ನಿಂಗ್ ಏನೇನು ಆ್ಯಕ್ಟಿವಿಟೀಸ್ ಅದಾವ ಅಂತ ತೋರಿಸ್ತೀನಿ, ಮತ್ತು ಬ್ರೇಕ್ಫಾಸ್ಟ್ ಹೆಂಗಿತ್ತು ಎಲ್ಲನೂ ಹೇಳ್ತೀನಿ. ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ ಅಂತ. ಥ್ಯಾಂಕ್ ಯು. ಮುಗೀತು.